ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಹಾಗೂ ವೀರನಾರಿಯರು ಮತ್ತು ಹಾಲಿ ಸೈನಿಕರ ಸಹಯೋಗದಲ್ಲಿ ದಿನಾಂಕ ಜುಲೈ 26, 2025 ರಂದು ಜರುಗುವ 26ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಆಪರೇಷನ್ ಸಿಂಧೂರ ಯಶಸ್ವಿ ಸಮಾರಂಭ ಹಾಗೂ ಹುತಾತ್ಮಯೋಧರಿಗೆ ಗೌರವ ನಮನ ಹಾಗೂ ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸೈನಿಕರ ಮಕ್ಕಳ ಸನ್ಮಾನ ಕಾರ್ಯಕ್ರಮ ಪ್ರಯುಕ್ತ ದಿನಾಂಕ ಜುಲೈ 24, 2025 ರಂದು ಸಾಯಂಕಾಲ 4 ಗಂಟೆಗೆ ಮಾಜಿ ಸೈನಿಕರ ಸಂಘ ಹುನಗುಂದ ಘಟಕದ ಕಾರ್ಯಾಲಯದಲ್ಲಿ ಅಧ್ಯಕ್ಷರಾದ ಗೌರವಾನ್ವಿತ ಸುಬೇದಾರ ಬಾಲಪ್ಪ ಕೆರಸೂರರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಗೌರವಾನ್ವಿತ ಬಾಲಪ್ಪ ಕೆರಸೂರ ಹಾಗೂ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷರಾದ ಪರಪ್ಪಾಥಣಿ, ಶಿವಾನಂದ ನಿರ್ವಾಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯದಳವಾಯಿರು ಮಾತನಾಡಿ, ಈ ಕಾರ್ಯಕ್ರಮದ ಮುಖ್ಯೋದ್ದೇಶ ಎಂದರೆ ಸುಮಾರು 514ಕ್ಕೂ ವೀರಯೋಧರು ಕಾರ್ಗಿಲ ಯುದ್ಧದಲ್ಲಿ ಕೆಚ್ಚದೆಯಿಂದ ಹೋರಾಡುತ್ತಾ ದೇಶಕ್ಕಾಗಿ ಹುತಾತ್ಮರಾಗಿದ್ದಕ್ಕೆ ಅವರ ತ್ಯಾಗ ಬಲಿದಾನವನ್ನು ಪ್ರತಿ ಭಾರತೀಯ ಸ್ಮರಿಸಿಕೊಳ್ಳುವುದು ಹಾಗೂ ಸಾರ್ವಜನಿಕರೆಲ್ಲ ದೇಶದ ಸೈನಿಕರಿಗೆ ಗೌರವಿಸಿ ಸತ್ಕರಿಸುವುದು ಆದ್ಯ ಕರ್ತವ್ಯವಾಗಿದೆ. ಆದರೆ ದುರಾದೃಷ್ಟವಶಾತ್ ಸಂಗತಿಯೆಂದರೆ ಕಳೆದ 20 ವರ್ಷಗಳಿಂದ ಯಾರೊಬ್ಬ ಭಾರತೀಯನೂ ಈ ಕಾರ್ಗಿಲ ವಿಜಯೋತ್ಸವ ಸಂಭ್ರಮಿಸದೆ ಹಾಗೂ ಸೈನಿಕರನ್ನು ಗೌರವಿಸದೇ ಇರುವುದರಿಂದ ಕರ್ನಾಟಕ ರಾಜ್ಯದಲ್ಲಿ 2023ನೇ ಸಾಲಿನಿಂದ 23 ಜಿಲ್ಲೆಗಳಲ್ಲಿ ಮಾಜಿ ಸೈನಿಕರ ಸಂಘ ಹುಟ್ಟುಹಾಕಿ ಸೈನಿಕರೆಲ್ಲರೂ ತಮ್ಮ ಹಣವನ್ನೇ ವ್ಯಯಿಸಿ ಈ ವಿಜಯೋತ್ಸವದ ಬಗ್ಗೆ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ದುಃಖಕರ ಸಂಗತಿಯೆಂದು ಬೇಸರ ವ್ಯಕ್ತಪಡಿಸಿದರು. ನಂತರ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಈ ಕಾರ್ಯಕ್ರಮದಲ್ಲಿ ಹುನಗುಂದ ತಾಲೂಕಿನ ಸಮಸ್ತ ಜನತೆ ಪಾಲ್ಗೊಂಡು ಹುತಾತ್ಮಯೋಧರಿಗೆ ಮತ್ತು ಅವರಾವಲಂಬಿತ ಕುಟುಂಬಗಳು ಹಾಗೂ ಯುದ್ಧದಲ್ಲಿ ಅಂಗಾಂಗ ಕಳೆದುಕೊಂಡು ದುಃಖದ ಮಡುವಿನಲ್ಲಿರುವ ಕುಟುಂಬಗಳಿಗೆ ಶಕ್ತಿಯಾಗಿ ಧ್ವನಿಯಾಗಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ತಮ್ಮಿಂದಾಗಲೆಂದು ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸೈನಿಕರ ಸಂಘದ ಸದಸ್ಯರಾದ ನಾಗಪ್ಪ ಆಲೂರ, ಸಂಗಪ್ಪ ಕಲಾದಗಿ, ವಿಜಯಕುಮಾರ ರೇವಣಿಕಿಮಠ, ಚಂದ್ರಶೇಖರಕೆ, ಬೆಂಚಮಟ್ಟಿರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮಹಾವೀರ ಚಕ್ರ ಪಡೆದಂತ ಹೀರೋಗಳ ಫೋಟೋವನ್ನು ಭಾವಚಿತ್ರವನ್ನು ರೆಡಿ ಮಾಡಿದ್ವಿ, ಒಂದು ಫ್ಲೆಕ್ಸ್ ಬೋರ್ಡ್ ರೆಡಿ ಮಾಡಿದ್ವಿ. ಆ ಭಾವಚಿತ್ರವನ್ನು ಗಾಡಿಯಲ್ಲಿ ಇಟ್ಟು ಪೂಜೆ ಮಾಡಿ ಅದೊಂದು ಪೂರ ಊರೆಲ್ಲ ಒಂದು ಮೆರವಣಿಗೆ ಮಾಡ್ಕೊಂಡು ವಾಪಸ್ ನಾವು ಬಸ್ ಮಾಡ್ತಾ. ವಿಶೇಷ ಕಾರ್ಯಕ್ರಮಗಳು ಮತ್ತೆ ಇನ್ನೊಂದು ವಿಶೇಷ ಏನಂದ್ರ ಇವಾಗ ಲೇಟೆಸ್ಟ್ ಆಗಿ ಸಿಂಧೂರ್ ಆಪರೇಷನ್ ಆಯ್ತು. ಆ ಸಿಂಧೂರ್ ಯಶಸ್ವಿ ಸಮಾರಂಭವನ್ನು ಅದೊಂದು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದೊಂದು ನಮ್ಮ ವಿಶೇಷವಾದ ಕಾರ್ಯಕ್ರಮ ಇದೆ. ಇದು ಕೂಡ ಹಾಗೆ ಈಗ 26ನೇ ಮಾಡ್ತಾ ಇದ್ದೀವಿ ನಾವು. 99ರಲ್ಲಿ ಕಾರ್ಗಿಲ್ ಆಯ್ತು. ಆದ್ರೆ ಇದುವರೆಗೆ ಆದ್ರೂ ನಮ್ಮ ಕಾರ್ಗಿಲ್ ವಿಜಯೋತ್ಸವ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಎಲ್ಲೆಲ್ಲಿ ಸ್ಥಾಪನೆ ಆಯ್ತನೋ ಅಲ್ಲೇ ಸ್ಟಾರ್ಟ್ ಆಯ್ತದೆ. ಯಾವಾಗ 2021 ನಂತರ ಅಲ್ಲಿವರೆಗೆ ಹಿಂದೆ 21 ವರ್ಷ ಯಾರು ಕಾರ್ಗಿಲ್ ವಿಜಯೋತ್ಸವ ಮಾಡಿಲ್ಲ. ಆ ಗೌರ್ಮೆಂಟ್ ಮಾಡಿಲ್ಲ, ಯಾರು ಮಾಡಿಲ್ಲ. ನಾವು ಸಂಘ ಸ್ಥಾಪನೆ ಬಂದು ಇದು ಮಾಡ್ಕೊಂಡು ನಂತರ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶಿವಣ್ಣ ಸರ್ ಎಲ್ಲ ಒಗ್ಗೂಡಿಸಿ 22 ಜಿಲ್ಲೆಗಳಲ್ಲಿ ಇವಾಗ ನಮ್ಮ ಅಖಿಲ ಕರ್ನಾಟಕ ಸಂಘ ಬೆಳೆದಿದೆ. ಆ 22 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕಲ್ಲಿ ಕೂಡ ಅಖಿಲ ಕರ್ನಾಟಕ ಸಂಘ ಬೆಳವಣಿಗೆ ಆಗಿದೆ. ಅದರ ನಂತರ ಇವಾಗ ಎಲ್ಲಾ ಕಡೆ ಇವಾಗ ಕಾರ್ಗಿಲ್ ವಿಜಯೋತ್ಸವ ಆಗ್ತದೆ. ಯಾಕಂದ್ರೆ ಇದು ಗೌರ್ಮೆಂಟ್ ಕಾರ್ಯಕ್ರಮ ಆಕ್ಚುಲಿ ಮಾಡ್ಬೋದಿತ್ತು, ಆ ಗೌರ್ಮೆಂಟ್ ಯಾರು ಮಾಡ್ತಾ ಇಲ್ಲ ಇದನ್ನ ಕಾರ್ಯಕ್ರಮ. ನಾವು ನಮ್ಮ ಸೈನಿಕರು ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ನಮ್ಮ ಸ್ವಂತ ದುಡ್ಡಿನಲ್ಲಿ ಮಾಡ್ತಾ ಇದ್ವಿ ಕಾರ್ಯಕ್ರಮ. ಆಕ್ಚುಲಿ ತಾವೆಲ್ಲ ಸಾರ್ವಜನಿಕರು ಕರೆದು ನಮ್ಮನ್ನ ಇದು ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡ್ಬೇಕಿತ್ತು, ಆದ್ರೆ ಯಾರು ಮಾಡೋದಿಲ್ಲ. ಅದಕ್ಕೆ ಯಾಕಪ್ಪ ಅಂದ್ರ ನಾವು ಮಾಡ್ಲಿಕ್ಕಂದ್ರೆ ಇದನ್ನ ಕಾರ್ಗಿಲ್ ದಿವಸ ಎಲ್ಲರೂ ಮರ್ತಾ ಬಿಡ್ತಾರೆ. ಯಾಕಂದ್ರೆ ನಮ್ಮ ಕಾರ್ಗಿಲ್ನಲ್ಲಿ ಮರಣ ಹೊಂದಿದಂತ 527 ಸೈನಿಕರ ವೀರ ಮರಣವನ್ನ ಎಲ್ಲರೂ ಮರ್ತು ಬಿಡ್ತಾರೆ. ಅದು ಎಲ್ಲ ಮರ್ತಿದ್ರು. ಇವಾಗ 4 ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅದನ್ನ, ಆ ಕಾರ್ಗಿಲ್ ದಿವಸ. ಇವಾಗ ಎಲ್ಲ ಕರ್ನಾಟಕದಾದ್ಯಂತ ಈ ಕಾರ್ಗಿಲ್ ದಿವಸ ಮಾಡ್ತಾ ಇದೀವಿ. ಎಲ್ಲ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಎಲ್ಲಿದೆ ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಭಿನಂದನೆ ತಿಳಿಸ್ತೀನಿ, ಧನ್ಯವಾದಗಳು. ಯಾಕಂತಂದ್ರೆ ಇವತ್ತು ಬಹಳ ಖುಷಿ ಆಯ್ತು ನನಗೆ. ನಾ ಇಷ್ಟೊತ್ತಿನವರೆಗೂ ಇಬ್ಬರು ಪತ್ರಕ ಮಿತ್ರರು ನನಗೆ ಪರಿಚಯ ಆಗಿದ್ರು. ಇವಾಗ ನೀವು 7 ಜನ ಪರಿಚಯ ಆಗಿದ್ದು. ನನಗೂ ಒಂದು ಏನು ಆಪರೇಷನ್ ಸಿಂಧೂರ್ ವಾರಿಯರ್ಸ್ ಅಂತ ಏನಿದೆಲ್ಲ, ಪತ್ರಿಕಾ ಮಾಧ್ಯಮ ವಾರಿಯರ್ಸ್ ಅಂತ ನಾನು ಭಾಳ ಇಷ್ಟಪಡ್ತೀನಿ. ಯಾಕಂದ್ರೆ ನಡೀತಿರ್ತಕ್ಕಂಥ ಹುನಗುಂದದಲ್ಲಿ ವಿಶೇಷವಾದ ಕಾರ್ಯಕ್ರಮ ಏನಂತಂದ್ರೆ 26ನೇ ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಹುನಗುಂದದಲ್ಲಿ ಆಚರಣೆ ಮಾಡ್ತೀವಿ. ಇದ್ರ ಉದ್ದೇಶ ಇಷ್ಟೇ. ಇನ್ನು ಹಲವು ಮನೆಗಳಿಗೂ ಹಲವು ಹಳ್ಳಿಗಳಿಗೂ ಈ ಕಾರ್ಗಿಲ್ ವಿಜಯೋತ್ಸವ ಅಂದ್ರೆ ಏನು, ಕಾರ್ಗಿಲ್ ವಿಜಯೋತ್ಸವ ಯಾಕೆ
ಇವರು ಸೈನಿಕರು ಯಾಕೆ ಇದನ್ನ ಮಾಡ್ತಾರಂತಕ್ಕಂಥ ಭಾವನೆ ಕಲ್ಪನೆ ಇನ್ನೂ ಯಾರಿಗೂ ಬಹುಶಃ ಮೂಡಿಲ್ಲ. ಯಾಕಂತಂದ್ರೆ ಇದನ್ನ ನಾವು ಮಾಡ್ಬೇಕಂತಲ್ಲ, ಸಾರ್ವಜನಿಕ ಅಧಿಕಾರಿಗಳು ಮಾಡಬೇಕು, ಮತ್ತೆ ರಾಜಕೀಯ ವ್ಯಕ್ತಿಗಳು ಮಾಡಬೇಕು, ಊರಿನ ಹಿರಿಯರು ಮಾಡಬೇಕು, ಯುವ ಪೀಳಿಗೆ ಮಾಡಬೇಕು. ಯಾಕಂತಂದ್ರೆ ಇದು ಸೈನಿಕರು ಒಂದು ತಮ್ಮ ಯಶಸ್ವಿ ಹೆಚ್ಚಿನ ಹಿಮಪರ್ವತದಲ್ಲಿ ಕೂತ್ಕೊಂಡು ದೇಶವನ್ನು ರಕ್ಷಣೆ ಮಾಡ್ಲಿಕ್ಕೆ ಏನೊಂದು ಭದ್ರ ಬುನಾದಿತ್ತಲ್ಲ, ಅದು ಬುಡಮೇಲಾಗಿತ್ತು. ಆದಾಗ ಸಹಿತ ಆಕರ್ಷಚಿತ್ತವಾಗಿ ಭಾರತೀಯ ರಕ್ಷಣಾ ಮಂತ್ರಿ, ಭಾರತೀಯ ಪ್ರಧಾನಮಂತ್ರಿಗಳು, ಮತ್ತೆ ನಮ್ಮ ಚೀಫ್ ಆಫ್ ಆರ್ಮಿ ಸ್ಟಾಫ್, ಚೀಫ್ ಆಫ್ ನೇವಿ, ಏರ್ಫೋರ್ಸ್ ಇವರೆಲ್ಲರ ಒಂದು ಕರೆಗೆ ಹೋಗ್ಬಿಟ್ಟು ಸೈನಿಕರು ತಮ್ಮ ರಕ್ತವನ್ನು ಹರಿಸಿಕೊಂಡು ಕೊನೆಗೆ ಕಾರ್ಗಿಲ್ ಅಂತಕ್ಕಂಥ ಒಂದು ಪ್ರದೇಶವನ್ನ ಗೆಲ್ಲುವಲ್ಲಿ ನಮ್ಮ ಸೈನಿಕರು ಹರಸಾಹಸವನ್ನು ಕೊಟ್ಟು ಅಲ್ಲಿ ಸಾಧಿಸಿದ್ರು ಅಂತ ಹೇಳಕ್ ಇಷ್ಟಪಡ್ತೀವಿ. ಇದೆಲ್ಲ ನಾಡಿಗೆ ಗೊತ್ತಿರೋ ವಿಷಯ. ನಾವು ಇವತ್ತು ಸೈನಿಕರ ಅಂದ ತಕ್ಷಣ ಯಾವತ್ತು ನಡೀತೀವಪ್ಪ ಅಂತಂದ್ರೆ ಧ್ವಜಾರೋಹಣ ಆದಾಗ ಮಾತ್ರ ಸೈನಿಕರು ನೆನೆಸ್ತೀವಿ. ಅದು ಆಗಸ್ಟ್ 15 ಜನವರಿ 26 ಇರ್ಬೋದು. ಬಹುಶಃ ಇಂತಿಂತ ಇನ್ನು ಮುಂಬರುವ ಪೀಳಿಗೆಯಲ್ಲಿ ಏನು ಟೆಕ್ನಾಲಜಿ ಅಡ್ವಾನ್ಸ್ ಬೇಸಸ್ ಅಂತ ಹೇಳ್ತಿಲ್ಲ, ಮುಂಬರುವ ಪೀಳಿಗೆಯಲ್ಲಿ ಬಹುಶಃ ಇದು ಪ್ರತಿ ವರ್ಷ ಒಂದೊಂದು ಆಪರೇಷನ್ ಆದ್ರೂ ಆಗ್ಬೋದು ಆಕ್ರಮಣದ ಜೊತೆ. ಯಾಕಂದ್ರೆ ಇದು ಹೊಸ ವಿಶೇಷ ಅಲ್ಲ. ಇವಾಗ ನಾವು ನಿನ್ನೆ ಆದ್ರೂ ನೋಡಿದ್ರೆ ಸಹಿತ ಯಾವ ರೀತಿ ಒಂದು ಮಲೇಷಿಯಾ, ಥೈಲ್ಯಾಂಡ್ ಅಥವಾ ಕಾಂಬೋಡಿಯಾ ಯಾವ ರೀತಿ ಒಂದು ಅಟ್ಯಾಕ್ ನಡೀತು, ವೈಮಾನಿಕ ದಾಳಿ ನಡೀತು, ಆ ರೀತಿ ಸಹಿತ ಇದು ಅನ್ಯ ದೇಶದಲ್ಲಿ, ನಮ್ಮ ನೆರೆಬಿದರ ದೇಶದಲ್ಲಿ ನಡೀಲಿಕ್ಕೆ ಇದನ್ನು ಊಹೆ ಪಡ್ತಕ್ಕಂಥದ್ದು ವಿಷಯ ಏನಿಲ್ಲ, ಹೊಸದೇನಲ್ಲ. ಹಾಗಾಗಿ ಸೈನಿಕರಿಗೆ ಸ್ಫೂರ್ತಿ ತುಂಬುವ ಮನದಾಳದ ಮಾತನ್ನ ನಮ್ಮ ಈ ಸಮಸ್ತ ಏನು ಅಖಿಲ ಭಾರತ, ಅಖಂಡ ಭಾರತ ಜನರು ಸೈನಿಕರ ಜೊತೆಗೆ ಅವ್ರು ತಾವು ನಿಲ್ಲಬೇಕು. ಯಾಕಂದ್ರೆ ಸೈನಿಕರು ಮಾತ್ರ ಗಡಿ ರಕ್ಷಣೆ ಮಾಡಬೇಕು, ಆದ್ರೆ ಒಳಗಿರ್ತಕ್ಕಂಥ ಬುಡ ರಕ್ಷಣೆಯನ್ನ ನಮ್ಮ ನಾಗರಿಕರು ನಾವೇ ಮಾಡ್ಕೋಬೇಕು. ಇದಕ್ಕೆ ಸಹಕಾರ, ಸನ್ಮಿತ್ರತೆ, ಸಹಚಾರ ಭಾವನೆ ಎಲ್ಲರೂ ತಾವು ಕೊಡಬೇಕು. ಜೊತೆಗೆ ಈ ಕಾರ್ಗಿಲ್ ವಿಜಯೋತ್ಸವ ಅಂತಕ್ಕಂಥದ್ದು ಒಂದು ಯಶಸ್ವಿ ಸಮಾರಂಭದ ಒಂದು ಪೂರ್ವ ಸಿದ್ಧತಾವನ್ನು ನಾವು ಪತ್ರಿಕಾ ಮಾಧ್ಯಮದ ಹಂಚ್ಕೊಳ್ತಾ ಇದ್ದೀವಿ. ಬಹಳ ಖುಷಿ ಆಗುತ್ತೆ. ಇದರ ಮುಂದಿನ ವಿಶೇಷಗಳು, ಮುಂದಿನ ವ್ಯವಧಾನಗಳು ಯಾವ ಇರ್ತಕ್ಕಂಥ ಅಭಿಪ್ರಾಯವನ್ನ ನಮ್ಮ ಮಾಧ್ಯಮ ಮಿತ್ರದವರು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ 26ನೇ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಪತ್ರಿಕಾ ಮಾಧ್ಯಮದಲ್ಲಿ ವಂದಿಸುತ್ತಾ ನನ್ನೆಲ್ಲ ಆತ್ಮೀಯ ಸೈನಿಕಗಳು ನಾನು ಸಮರ್ಪಿಸ್ತಾ ಇದ್ದೇನೆ. ತಮಗೆ ಧನ್ಯವಾದಗಳು. ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಅಂದರೆ, ನಾವು ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಕಾರ್ಗಿಲ್ ವಿಜಯೋತ್ಸವ ಅಂದರೆ ಸ್ವಲ್ಪ ಜನಕ್ಕೆ ಏನಂತ ಗೊತ್ತಿಲ್ಲ. ಕಾರ್ಗಿಲ್ ವಿಜಯೋತ್ಸವ ಅಂದರೆ ಕಾರ್ಗಿಲಲ್ಲಿ ನಮ್ಮ ಸೈನಿಕರು ಆಲ್ರೆಡಿ ಅಲ್ಲಿ ಡಿಪ್ಲಾಯ್ ಆಗಿದ್ರು. ಯಾವುದೇ ಕಾರಣಕ್ಕೆ ಅಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ, ಅದನ್ನು ಪಾಕಿಸ್ತಾನದವರನ್ನು ಮಿಸ್ಯೂಸ್ ಮಾಡ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಗೆಲ್ಲಕ್ಕೂ ಟ್ರೈ ಮಾಡಿದ್ರು. ಆ ಕಾರಣಕ್ಕೋಸ್ಕರ ನಮ್ಮ ಸೈನಿಕರು ಹೋಗಿ ಅವ್ರಿಗೆ ಕೆಳಗಿಂದ ಮೇಲೆ ಹೊಡೆದು ವಿಜಯವನ್ನು ಸಾಧನೆ ಮಾಡಿದ್ರು ನಮ್ಮ ದೇಶಕ್ಕೆ. ಇದನ್ನು ನಾವು ಎಷ್ಟೋ ಜನ ಪ್ರಾಣ ಬಲಿದಾನ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ ಏನದು ಪರಮವೀರ ಚಕ್ರ, ಆಮೇಲೆ ದೊಡ್ಡ ದೊಡ್ಡ ಇದನ್ನು ತೊಗೊಂಡಂಥ ವ್ಯಕ್ತಿಗಳಿಗೆ ನಾವು ಮೆರವಣಿಗೆ ಮಾಡಿ ನಾವು 4 ಜನಕ್ಕೆ ಇದನ್ನು ಕಾರ್ಗಿಲ್ ವಿಜಯೋತ್ಸವ ಏನು ಅನ್ನೋದು ತಿಳಿಸೋಕ್ಕೋಸ್ಕರ ನಾವು ಈ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆ ಪ್ರಾಣ ತ್ಯಾಗ ಮಾಡಿದಂತ ಯೋಧರ ನಾವು ಸ್ಮರಿಸುವಂತ ಫಸ್ಟ್ ಮುಖ್ಯವಾದ ಉದ್ದೇಶ ಇರುತ್ತೆ. ಯಾಕಂದ್ರೆ ಆ ದೇವಿ ಎಲ್ಲೇ ಇದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾಗೆ ಹಲವಾರು ಆತ್ಮಗಳು ಇವಾಗ ಕೂಡ ಬಾರ್ಡರ್ನಲ್ಲಿ ಕಾಯ್ತಾ ಇದೆ. ಇವಾಗ ಕೂಡ ಅದು ಹಿಸ್ಟ್ರಿ ಇದೆ. ಆತರ ಅವರನ್ನ ಸ್ಮರಿಸೋದು, ಹಾಗೂ ಹಲವಾರು ಸೈನಿಕರು ಕಾಲು ಕಳ್ಕೊಂಡಿದ್ದಾರೆ, ಕೈ ಕಳ್ಕೊಂಡಿದ್ದಾರೆ. ಎಷ್ಟೋ ಸೈನಿಕರು 2 ಕಾಲುಗಳೇ ಇಲ್ಲ ಅಂತ ಸೈನಿಕರು ಕೂಡ ಇದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಕಳ್ಕೊಂಡವರು. ಹಾಗಾಗಿ ಅವರಿಗೂ ಕೂಡ ಒಂದು ಒಳ್ಳೆ ಬೆಲೆ ಬರೋಕ್ಕೋಸ್ಕರ, ಮತ್ತೆ ಇದನ್ನ ನೋಡಿ ಎಲ್ಲ ಪೀಳಿಗೆ, ಯುವ ಪೀಳಿಗೆ ಹೆಚ್ಚಿನದಾಗಿ ಇನ್ನೂ ಸೇನೆಯಲ್ಲಿ ಸೇರ್ವಹಿಸ್ತಾರಂತ ಒಂದು ನಮ್ಮ ಅಭಿಪ್ರಾಯ. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡ್ತೀವಿ. ಮತ್ತೆ ನಮ್ದು ವಿಜಯನ ಇದೆ. ಯಾಕಂದ್ರೆ ನಾವು ಮೊದಲ ಹೆಂಗ ಮಹಾಭಾರತ ಎಲ್ಲ ಗೆದ್ದಿದ್ವಿ, ಹಂಗ ಇದು ಒಂಥರ ಒಂದು ದೊಡ್ಡ ಯುದ್ಧ ಗೆದ್ದಂಗೆ ಇದೆ. ಹಾಗಾಗಿ ಇದಕ್ಕೆ ನಾವು ವಿಜಯೋತ್ಸವ ಮಾಡ್ಲೇಬೇಕು. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಎಲ್ಲ ನಮ್ಮ ಹುನಗುಂದ ತಾಲೂಕಿನ ಎಷ್ಟು ಸೈನಿಕರ ಅಭಿಮಾನಿಗಳಿದ್ರಿ, ನೀವು ತಾವೆಲ್ಲ ಬಂದು ನಮಗೆ ಸಹಕಾರ ಕೊಡಬೇಕು. ಮತ್ತೆ ಇನ್ನೂ ಯಾರು ಇದು ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ.